ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಇಡಿಗೂ ಕೂಡ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಇಮೇಲ್ ಮತ್ತು ಪತ್ರದ ಮೂಲಕ ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಇಡಿ ನಿರ್ದೇಶಕರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮನಿ ಲಾಂಡರಿಂಗ್ ಆಕ್ಟ್ ಮೂಲಕ ತನಿಖೆಗೆ ಆಗ್ರಹಪಡಿಸಿದ್ದಾರೆ. ಸಿದ್ದರಾಮಯ್ಯ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡಿದ್ದಾರೆ, ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ವಿರುದ್ಧ ಅಷ್ಟೇ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ, ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್, ಸಣ್ಣ ಪುಟ್ಟ ಭ್ರಷ್ಟಾಚಾರ ಅಲ್ಲ. ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅಷ್ಟು ದಾಖಲಾತಿಗಳು ಕೂಡ ಅಲ್ಲಿದೆ. ಅದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಬೇಕಾದ್ರೆ ಬರೀ ಲೋಕಾಯುಕ್ತದಿಂದ ಅಥವಾ CBI ಅಂತ ತನಿಖೆ ನಡೆಸೋ ಸೂಕ್ತ ಅಲ್ಲ. ಯಾವ ತನಿಖಾ ಸಂಸ್ಥೆ ಹೇಳಿದೆ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ನಡೆಸೋ ಸೂಕ್ತ ಅನ್ನೋದು ಹಿನ್ನೆಲೆಯಲ್ಲಿ ಮತ್ತು ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡೋ ಸೂಕ್ತ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ಮನವಿ ಪತ್ರವನ್ನು ಮೊನ್ನೆ ಇಮೇಲ್ ಮೂಲಕ ಕಳಿಸಿದ್ದೀನಿ. ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ದಸರಾದಲ್ಲಿ ಭಾಗಿಯಾಗಬಾರದು. ಯಾಕಂದ್ರೆ ಸಿದ್ದರಾಮಯ್ಯ ಮುಡಾ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. A1 ಅವರೇ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿಚಾರಣೆಯನ್ನ ಎದುರಿಸಬೇಕಿದೆ. ಹಾಗಾಗಿ ಮೈಸೂರು ದಸರಾದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಬಾರದು ಅಂತ TV9ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಕಾನೂನಿನಲ್ಲಿ ದಸರಾದಲ್ಲಿ ಭಾಗವಹಿಸಲು ಅವಕಾಶವಿದೆ, ಆದರೆ ನೈತಿಕವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಉತ್ಸವದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. FIR ನ ಟೆನ್ಷನ್, FIR ದಾಖಲಾಗಿದೆ, ತನಿಖೆಯ ಹಂತದಲ್ಲಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ನಾಡಹಬ್ಬ ದಸರೆ ಉದ್ಘಾಟನೆಗೆ ಸಜ್ಜಾಗ್ತಾ ಇದ್ದಾರೆ. ಸರ್, ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಮತ್ತು ಅದರದೇ ಆದ ಪಾವಿತ್ರತೆಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಧಕ್ಕೆ ತರದ ರೀತಿಯಲ್ಲಿ ಏನು ಆರೋಪಿತ ವ್ಯಕ್ತಿಯಾಗಿದ್ದಾರೆ ಸಿದ್ದರಾಮಯ್ಯನವರು, ಅದು ಬರೀ ಆರೋಪಿತ ಅಲ್ಲ, ಈಗ ವಿಚಾರಣೆಗೆ ಒಳಪಡತಕ್ಕಂಥ ಆರೋಪಿತ ವ್ಯಕ್ತಿಯಾಗಿದ್ದಾರೆ. ಅವ್ರ ವಿರುದ್ಧ ಮೊಕದ್ದಮೆ ದಾಖಲಾಗಿರೋದ್ರಿಂದ ಇವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಇರತಕ್ಕಂಥ ಐತಿಹಾಸಿಕ ಹಿನ್ನೆಲೆಗೆ ಮತ್ತು ಪಾವಿತ್ರಕ್ಕೆ ಧಕ್ಕೆ ತರಬಾರ್ದು ಅನ್ನೋದು ನನ್ನ ಮನವಿ. ಸೊ ಈ ಹಿನ್ನೆಲೆಯಲ್ಲಿ ನಾನು ನಾಳೆ ಮೊನ್ನೆ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಅವ್ರನ್ನ ದಸರಾ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇದ್ದಲ್ಲಿ ತಡಿಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ತಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿಲ್ಲ ಅಂತಂದ್ರೆ ಅದು ಏನು ಮಾಡೋಕ್ಕಾಗಲ್ಲ ಸರ್. ಈಗ ನಾವು ಮನವಿ ಮಾಡಬಹುದು ಅಷ್ಟೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ. ಆ ಮನೆಗೆ ಸ್ಪಂದಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಸರ್. ಕಾನೂನಲ್ಲಿ ಏನು ಆರೋಪಿತ ವ್ಯಕ್ತಿ ಇಂಥ ಕಾರ್ಯ ಭಾಗವಹಿಸಬಾರ್ದು ಅಂತ ಏನಿಲ್ಲ. ಅದು ನೈತಿಕತೆ ಪ್ರಶ್ನೆ ಬರ್ತದೆ ಮತ್ತು ಆ ಒಂದು ಏನು ಕಾರ್ಯಕ್ರಮ ಇದೆ ಅದರದ ಒಂದು ಘನತೆ ಗೌರವ ಪ್ರಶ್ನೆ ಆಗಿದೆ. ಸೊ ಈ ನೆಲೆಯಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಅಷ್ಟೇ ಹೊರತು ಕಾನೂನು ಪ್ರಕಾರ ಅವರು ಭಾಗವಹಿಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳುವಂಥದ್ದು ಅದೇ, ನಾನು ತಪ್ಪೇ ಮಾಡಿಲ್ಲ, ಸೊ ಹೀಗಾಗಿ ನೈತಿಕತೆಯ ಪ್ರಶ್ನೆ ಇಲ್ಲಿ ಬರೋದಿಲ್ಲ, ಕಾನೂನಲ್ಲಿ ಏನಿದೆ ಅದಾಗಲಿ, ಹೀಗಾಗಿ ನಾನು ಎಲ್ಲವನ್ನು ಮಾಡ್ತೇನೆ ಅಂತ. ಸರ್, ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ಒಂದು ತೀರ್ಪು ಕೊಟ್ಟಿದೆ. ಆ ಎರಡು ತೀರ್ಪನ್ನು ಇರತಕ್ಕಂಥ ವಿವರವನ್ನು ಗಮನಿಸಿದಾಗ ಹಲವಾರು ಸಾಕ್ಷ್ಯಗಳ ಪ್ರಕಾರ ಸಿದ್ದರಾಮಯ್ಯ ಅವರು ಅಪರಾಧ ಕೃತ್ಯ ಮಾಡೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದು ಸ್ಪಷ್ಟ ಉಲ್ಲೇಖ ಇದೆ. ಹೀಗಾಗಿ ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ಆರೋಪಿತ ವ್ಯಕ್ತಿನ ತಪ್ಪು ಮಾಡಿಲ್ಲ ಅಂತ ಹೇಳೋದನ್ನ ಯಾರು ಕೂಡ ನಂಬಲ್ಲ. ಸೊ ಅದು ಅವರ ಒಂದು ನೈತಿಕ ಅಧಪತನ ತೋರಿಸುತ್ತೆ. ತಾವು ದಸರಾ ಕಾರ್ಯಕ್ರಮದಿಂದ ದೂರ ಇರಬೇಕು ಅವರು ಅಂತ. ಹೌದು ಸರ್, ಇದೆ ಹೇಳಿದ್ನಲ್ಲ ನಾನು, ದಸರಾ ಏನು ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ ಮತ್ತು ಪವಿತ್ರತೆ ಇದೆ, ಅದನ್ನು ಉಳಿಸೋ ಒಂದು ಹಿತದೃಷ್ಟಿಯಿಂದ ಸ್ವತಃ ಸಿದ್ದರಾಮಯ್ಯ ಭಾಗವಹಿಸಿರೋದು ಒಳ್ಳೆಯದು. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ದಸರೆಗೆ ತನ್ನದೇ ಆದಂತಹ ಐತಿಹಾಸಿಕ ಹಿನ್ನೆಲೆ ಇದೆ. ಈಗ ಸಿದ್ದರಾಮಯ್ಯ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಅಷ್ಟೇ ಅಲ್ಲ ತನಿಖೆಯನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ದಸರಾ ಕಾರ್ಯಕ್ರಮಗಳಿಂದ ದೂರ ಇರುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಕೊಡ್ತೇನೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.